IPL 2027 ಅಲ್ಲಿ CSK ಫ್ಯಾನ್ಸ್ಗೆ ಬೂಮ್ ಅಪ್ಡೇಟ್ಸ್ ಮತ್ತು KKR ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಗುಡ್ ನ್ಯೂಸ್. ಸೊ ಹಾಗಾದ್ರೆ ಏನೆಲ್ಲ ಇನ್ಫಾರ್ಮೇಶನ್ ಇದಾವೆ ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಒಂದೇ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡೋ ಜವಾಬ್ದಾರಿ ನಂದು. ಐ ಹೋಪ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಸಪೋರ್ಟ್ ಮಾಡ್ತೀರಂತ ಅಂದುಕೊಂಡಿದ್ದೀನಿ. ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಹೊಡೆದು ಬಿಡ್ರೆ ಅಷ್ಟೇ, ಏನಾಗಲ್ಲ. ಫಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲಿ ಆಫ್ಟರ್ ಲಾಂಗ್ ಟೈಮ್ 3 ವರ್ಷ ಆದ್ಮೇಲೆ ಒಂದು ಸೀರಿಯಸ್ ಆಗಿ ಹೋಗ್ತಾ ಇದೆ. ಫಸ್ಟ್ ಸ್ಟೆಫನ್ ಫ್ಲೆಮಿಂಗ್ ಅವರಿಗೆ ಆಸ್ ಎ ಹೆಡ್ ಕೋಚ್ ಇಂದ ಕಿತ್ತಿ ಹೋಗಿದ್ರು. ದಟ್ ಇಸ್ ದ ಒನ್ ಆಫ್ ದಿ ಬಿಗ್ಗೆಸ್ಟ್ ನಿರ್ಧಾರ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಇಂದ. ಯಾಕಪ್ಪ ಅಂದ್ರೆ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ, ಮೊದಲು ಚೆನ್ನೈ ಏನಾದ್ರೂ ಕಪ್ಪು ಗೆಲ್ಲಬೇಕಪ್ಪ ಅಂದ್ರೆ ಮೊದಲು ಸ್ಟೆಫನ್ ಫ್ಲೆಮಿಂಗ್ ಅವರಿಗೆ ಕಿತ್ತಿ ಹಾಕಿದ್ರೆ ಬೆಸ್ಟ್ ಅಂತ ಹೇಳಿದೆ. ಸೊ ಫೈನಲಿ ಆ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ವರ್ಷ ಸಂಜುಗೆ ಟ್ರೇಡ್ ಮಾಡಿದ್ದು, ದಟ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಟ್ರೇಡ್. ಅಗೇನ್ ಈ ವರ್ಷ IPL 2027 ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆನೆ ಹಾರ್ದಿಕ್ ಪಾಂಡೆಗೆ ಆಲ್ ಸೆಟ್ ಚೆನ್ನೈ ಅವರು ಟ್ರೇಡ್ ಮಾಡ್ತಾ ಇದ್ದಾರೆ. ಇಫ್ ಸಪೋಸ್ ಈ ಒಂದು ಟ್ರೇಡ್ ಅಫಿಷಿಯಲ್ ಆಗಿ ಬಂತಪ್ಪ ಅಂದ್ರೆ ಹಾರ್ದಿಕ್ ಪಾಂಡೆ ಯಾವ ರೀತಿಯ ರಿಯಾಕ್ಷನ್ ಇರುತ್ತೆ, ಅವರ ಪೋಸ್ಟ್ ಯಾವ ರೀತಿ ಆಗ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ, ದಟ್ ಈಸ್ ದ ಮೋಸ್ಟ್ ಕ್ಯೂರಿಯಾಸಿಟಿ ಥಿಂಗ್ಸ್ ಸದ್ಯ ಇರುವಂತಹ ಪರಿಸ್ಥಿತಿ. ಒಂದ್ಸಲ ಅಲ್ಲಿ ಬೆನ್ ಸ್ಟೋಕ್ಸ್ ಒಂದು ಪೋಸ್ಟ್ ಹಾಕಿದ್ರು, ಒಂಥರ ಎಲ್ಲೋ ಜಸ್ಟ್ ಬರೀ ಎಲ್ಲೋ ಹಾಕಿದ್ರು, ಬಟ್ ಅದು ಮಾತ್ರ ತುಂಬಾನೇ ವೈರಲ್ ಆಗಿತ್ತು ಆ ಒಂದು ಪೋಸ್ಟ್. ಈಗ ಆ ಒಂದು ವೈರಲ್ ಪೋಸ್ಟ್ ಅನ್ನು ಬೆನ್ ಸ್ಟೋಕ್ಸ್ ಆ ಒಂದು ವೈರಲ್ ಪೋಸ್ಟ್ ಅನ್ನು ಹಾರ್ದಿಕ್ ಪಾಂಡೆ ಅವರು 100% ಬ್ರೇಕ್ ಮಾಡೋದು ಗ್ಯಾರಂಟಿ. ಬಟ್ ನೋಡಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪ್ಲಾನ್ ಇರುತ್ತಾ ಅಥವಾ ಹಾರ್ದಿಕ್ ಪಾಂಡೆ ಖುದ್ದಾಗಿ ಅವರೇ ಅನೌನ್ಸ್ಮೆಂಟ್ ಮಾಡ್ತಾರ, ನಾವು ವಿ ಹ್ಯಾವ್ ಟು ವೇಟ್ ಅಷ್ಟೇ. ಸೊ ಇದಾದ್ರಪ್ಪ ಅಂದ್ರೆ ಇನ್ನೊಂದು ಪಾರ್ಟ್ ಏನಪ್ಪ ಅಂದ್ರೆ ಚೆನ್ನೈ ಫ್ಯಾನ್ಸ್ಗೆ ನೆಕ್ಸ್ಟ್ ಮೇ ಬಿ IPL 2027 ಅಲ್ಲಿ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರು ರಿಮೂವ್ ಮಾಡ್ತಾರ ಅಥವಾ ಇಲ್ಲ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಆಗಿ IPL 2028 ಆ ಒಂದು ಮೆಗಾ ಆಕ್ಷನ್ ಆದ್ಮೇಲೆ ಅಥವಾ ಮೆಗಾ ಆಕ್ಷನ್ ಮುಂಚೆ ಒಂದು ಇನ್ಫಾರ್ಮೇಶನ್ ಬರುತ್ತೆ, ನಾವು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ತೆಗೆದು ಆಗ್ತಾ ಇದ್ದೀವಿ ಅಂತೇಳಿ. ಏನಾದ್ರೂ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಹೋಯ್ತಪ್ಪ ಅಂದ್ರೆ ಡೆಫಿನೆಟ್ಲಿ ಆಗಿ ಚೆನ್ನೈ ಫ್ಯಾನ್ಸ್ಗೆ ಇದು ಮಾತ್ರ ಒಂದು ಕ್ರ್ಯಾಕಿಂಗ್ ಟ್ರೇಡ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ವಿತ್ ಬಾಲ್ ಮತ್ತು ವಿತ್ ಬ್ಯಾಟ್ ವಿತ್ ಫೀಲ್ಡಿಂಗ್ ಒಂಥರ ಕಂಪ್ಲೀಟ್ ಆಲ್ರೌಂಡರ್ ಪ್ಯಾಕೇಜ್ ಇಂದ ಪರ್ಫಾರ್ಮೆನ್ಸ್ ಕೊಡುವಂತಹ ಆ ಒಂದು ಮನುಷ್ಯ. ಸೊ ಇಂಥ ಪ್ಲೇಯರ್ಗೆ ಈ ಟೈಮಲ್ಲಿ ಟ್ರೇಡ್ ಮಾಡಿದ್ರೆ ಸೂಪರ್ ಟ್ರೇಡ್ ಆಗೋದು ಗ್ಯಾರಂಟಿ. ಬಟ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬರಲಿ, ಅವಾಗ ಡಿಸ್ಕಷನ್ ಮಾಡೋಣ. ಬಟ್ ಆಲ್ಮೋಸ್ಟ್ ಟ್ರೇಡ್ ಡನ್ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಯಾವುದೇ ಕಾರಣಕ್ಕೂ ನಾವು ಚೆನ್ನೈಯಿಂದ ಅಥವಾ ಹಾರ್ದಿಕ್ ಪಾಂಡ್ಯಿಂದ ಅಥವಾ ಮುಂಬೈ ಇಂಡಿಯನ್ಸ್ ಟೀಮ್ ಇಂದ ಒಂದು ಇನ್ಫಾರ್ಮೇಶನ್ ಬರಲಿ. ಬಟ್ ಈ ಒಂದು ಟ್ರೇಡ್ ಅಲ್ಲಿ ಒಂದು ಅನ್ಶುಲ್ ಕಂಬೋಸ್ ಮತ್ತು ಒಂದು ಖಲೀಲ್ ಅಹಮದ್, ಅದೇ ರೀತಿಯಾಗಿ ಶಿವಮ್ ದುಬೆ ಟ್ರೇಡ್ ಆಗ್ತಾ ಇದ್ದಾರೆ ಮುಂಬೈಗೆ. ಮುಂಬೈಯಿಂದ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಮೇಡಮ್ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಹೊಸ ಕೋಚ್ ಎಂಟ್ರಿ ಕೊಡ್ತಿದ್ದಾರೆ, ಹೊಸ ಮೆಂಟರ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಇನ್ನೊಂದು ಬಿಗ್ಗೆಸ್ಟ್ ಇನ್ಫಾರ್ಮೇಶನ್, ಇನ್ನು IPL 2027 ಸ್ಟಾರ್ಟ್ ಆಗೋಕೆ ಬರೋಬ್ಬರಿ 8 ತಿಂಗಳ ಟೈಮ್ ಇದೆ. ಈ ಟೈಮ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ 2 ರಿಂದ 3 ದಿನ ಟ್ರೈನಿಂಗ್ ಕ್ಯಾಂಪ್, ಅದು ಫಿಟ್ನೆಸ್ ಟ್ರೈನಿಂಗ್ ಕ್ಯಾಂಪ್ ಮತ್ತು ನಾವು ಯಾರಿಗೆ ರಿಲೀಸ್ ಮಾಡಬೇಕು, ಯಾರಿಗೆ ರಿಟರ್ನ್ ಮಾಡಬೇಕು ಎಲ್ಲ ಡಿಸ್ಕಷನ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಇರುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಅಂದ್ರೆ 8 ತಿಂಗಳ ಮುಂಚೆನೆ ಚೆನ್ನೈ ಈ ತರ ಪ್ಲಾನ್ ಮಾಡಿದ್ದು. ದಿಸ್ ಇಸ್ ಫಾರ್ ದಿ ಫಸ್ಟ್ ಟೈಮ್. ಸೊ ಜಸ್ಟ್ CSK ಅಷ್ಟಲ್ಲ, DC ಮತ್ತು SRH ಟೀಮ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಏನಾಗಲಿ, ನನ್ನ ಪ್ರಕಾರ ಚೆನ್ನೈ ಲಾಸ್ಟ್ 3 ವರ್ಷ ಒಂಥರ ಸೀರಿಯಸ್ ತಗೊಂಡಿದ್ದಾರೆ. ಬಟ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಪ್ಡೇಟ್, ಚೆನ್ನೈ ಫ್ಯಾನ್ಸ್ಗೆ ಸೀರಿಯಸ್ ತಗೊಂಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಂದ್ರೆ ಈ ಒಂದು ರಿಪೋರ್ಟ್ ಯಾವುದೇ ಕಾರಣಕ್ಕೆ ಕನ್ಫರ್ಮೇಶನ್ ಆಗಿ ಬರಲ್ಲ. ಯಾಕಪ್ಪ ಅಂದ್ರೆ ಸಾಕಷ್ಟು ವೈರಲ್ ಆಗ್ತಿದೆ ಒಂದು ಅಪ್ಡೇಟ್, ಅದೇ ಒಂದು ಟ್ರೇಡ್ ಬಗ್ಗೆ, ಹಾರ್ದಿಕ್ ಪಾಂಡ್ಯ ಬಗ್ಗೆ ಅಲ್ಲ, ಮತ್ತೊಂದು ಇನ್ನೊಂದು ಟ್ರೇಡ್ ಯಾವ್ದಪ್ಪ ಅಂದ್ರೆ ಅದು ಅಶುತೋಷ್ ಶರ್ಮಾ ಅವರು DC ಇಂದ CSK ಇಂದ ರಾಹುಲ್ ಚಹರ್ DC ಗೆ ಹೋಗ್ತಾ ಇದ್ದಾರೆ ಅಂತೇಳಿ. ದಿಸ್ ಇಸ್ ನಾಟ್ ಆನ್ ಅಫಿಷಿಯಲ್ ಇನ್ಫಾರ್ಮೇಶನ್ ಮತ್ತು ರಿಪೋರ್ಟ್ ಕೂಡ ಅಲ್ಲ, ಜಸ್ಟ್ ರೂಮರ್ಸ್ ಬರ್ತದವೆ. ಒಂದು ಮಾತ್ರ ಕನ್ಫರ್ಮ್, ರೂಮರ್ಸ್ ಬೇರೆ, ಅಫಿಷಿಯಲ್ ಇನ್ಫಾರ್ಮೇಶನ್ ಬೇರೆ ಮತ್ತು ರಿಪೋರ್ಟ್ಸ್ ಕೂಡ ಬೇರೆ. ಸೊ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ಆ ಟೈಮಲ್ಲಿ ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡ್ತಾರೆ. ಸೊ ಈ ಒಂದು ಅಪ್ಡೇಟ್ ರಾಂಗ್ ಆಗ್ಬೋದು, ರೈಟ್ ಆಗ್ಬೋದು. ಯಾಕಂದ್ರೆ ಜಸ್ಟ್ ಡಿಸ್ಕಷನ್ ಆಗ್ತಾ ಇದೆ. ಮೇ ಬಿ ಈ ಒಂದು ಟ್ರೇಡ್ ಆಗ್ಬಹುದು ಅಥವಾ ಆಗದೇ ಇರಬಹುದು. ಆದ್ರೆ ನನ್ನ ಪ್ರಕಾರ DC ಯಾಕೆ ಅಶುತೋಷ್ ಶರ್ಮಾ ಅವರಿಗೆ ಬಿಡ್ತಾರೆ? ಫ್ಯೂಚರ್ ಸ್ಟಾರು, ಯಂಗ್ ಟ್ಯಾಲೆಂಟು, ಸೂಪರ್ ಆಗಿ ಅವ್ರ ವರ್ತನ ಪ್ರೂವ್ ಮಾಡಿದ್ದಾರೆ DC ಯಲ್ಲಿ. ಸೊ ಈ ಟೈಮಲ್ಲಿ DC ಬಿಡ್ತಾರ? ನೋ ಚಾನ್ಸ್. ಇನ್ನೊಂದು DC ಅವರು ರಾಹುಲ್ ಚಹರ್ಗೆ ಕೇಳುವಂತಹ ಮಾತಿದೆಯಾ?
ರಾಹುಲ್ ಚಹರ್ ಅವರ ವರ್ತನ ಪ್ರೂವ್ ಮಾಡಿಲ್ಲ. ಸೊ ಈ ಟೈಮಲ್ಲಿ ರಾಹುಲ್ ಚಹರ್ಗೆ ನೋ ಚಾನ್ಸ್ ಡಿ.ಸಿ ಟ್ರೇಡ್ ಮಾಡೋದು ಮತ್ತು ಅಶುತೋಷ್ ಶರ್ಮಾ ಅವರಿಗೆ ಬಿಡೋದು ಬಹಳ ಕಷ್ಟ. ಬಟ್ ನೋಡೋಣ ಏನಾಗುತ್ತೆ ಮುಂದೆ. ಬಟ್ ನನ್ನ ಪ್ರಕಾರ ಈ ಒಂದು ಟ್ರೇಡ್ ಇಂಪಾಸಿಬಲ್. ಬಟ್ IPL ಅಲ್ಲಿ ಇಂಪಾಸಿಬಲ್ ಪಾಸಿಬಲ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂದ್ರೆ ಟ್ರೇಡ್ ಆದ್ರಪ್ಪ ಅಂದ್ರೆ ಹಾರ್ದಿಕ್ ಒಂದು ಕಡೆ, ಅಶುತೋಷ್ ಶರ್ಮಾ ಒಂದು ಕಡೆ ಆದ್ರಪ್ಪ ಅಂದ್ರೆ ಇನ್ನೇನು ಬೇಕು ಚೆನ್ನೈ ಫ್ಯಾನ್ಸ್ಗೆ, ಒಂಥರ ಬಿರಿಯಾನಿ ಊಟ ಸಿಕ್ಕಂಗೆ ಆಗುತ್ತೆ ಅಂತ ಒಂದು ಕಾಂಬಿನೇಷನ್ ಆಗುತ್ತೆ ಚೆನ್ನೈಗೆ. ಬಟ್ ಆಲ್ಮೋಸ್ಟ್ ಈ ಒಂದು ಟ್ರೇಡ್ ಇಂಪಾಸಿಬಲ್. ಬಟ್ ನೋಡೋಣ ಏನಾಗುತ್ತೆ ಅಂತೇಳಿ. ಹಾರ್ದಿಕ್ ಪಾಂಡ್ಯ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಬಟ್ ಅಶುತೋಷ್ ಶರ್ಮಾ ಅವರು ಬರೋದು ಜಸ್ಟ್ ರೂಮರ್ಸ್ ಮಾತ್ರನೇ, ಯಾವುದೇ ರೀತಿಯ ರಿಪೋರ್ಟ್ ಅಲ್ಲ ಮತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಅಲ್ಲ. ಜಸ್ಟ್ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ, ಹಿಂಗಪ್ಪ ಹಂಗಪ್ಪ ಅಂತೇಳಿ. ಡೆಫಿನೆಟ್ಲಿ ಆಗಿ ಡಿಸ್ಕಷನ್ ಮಾತ್ರ ಆಗ್ತಾ ಇದೆ. ಡಿಸ್ಕಷನ್ ಆದ್ರೂ ಅಶುತೋಷ್ ಶರ್ಮಾ ಬರೋದು ಬಹಳ ಕಷ್ಟ. ನೀವೇನಂತೀರಾ? ಅಶುತೋಷ್ ಶರ್ಮಾ ಅವರು CSK ಟ್ರೇಡ್ ಆಗುವಂತ ಚಾನ್ಸ್ ಇದೆಯಾ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ ಅಫಿಷಿಯಲ್ ಆಗಿ ಅಜಿಂಕ್ಯ ರಹಾನೆ ಅವರು ಆಲ್ ಫಾರ್ಮ್ಸ್ ಆಫ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮೆಜಾರಿಟಿ ಆಫ್ ದಿ IPL ಫ್ಯಾನ್ಸ್ ಗಿಂತ ಮೋಸ್ಟ್ಲಿ KKR ಫ್ಯಾನ್ಸ್ ಅವರು ನಿನ್ನೆ ಫೈರ್ ಕ್ರ್ಯಾಕರ್ಸ್ ನ ಹಚ್ಚಿರ್ತಾರೆ. ಯಾಕಪ್ಪ ಅಂದ್ರೆ ಅಜಿಂಕ್ಯ ರಹಾನೆ ಅವರು KKR ಟೀಮ್ ಅಲ್ಲಿ ಆಸ್ ಎ ಬ್ಯಾಟಿಂಗ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು KKR ಫ್ಯಾನ್ಸ್ಗೆ ಇಷ್ಟ ಇಲ್ಲ. ಅವರು KKR ಟೀಮ್ ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಮತ್ತು ಆಸ್ ಎ ಪ್ಲೇಯರ್ ಆಗಿ ಕಂಟಿನ್ಯೂ ಮಾಡೋದು. ಸಾಕಷ್ಟು ಟ್ರೆಂಡ್ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಫೈನಲಿ ಖುದ್ದಾಗಿ ಅಜಿಂಕ್ಯ ರಹಾನೆ ಬಂದ್ ಕೇಸಿ ಸಾಕಪ್ಪ ಅಂತ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಈಗ ಪಾಯಿಂಟ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಹೂ ಈಸ್ ದ ಕ್ಯಾಪ್ಟನ್ ಆಫ್ KKR ನೆಕ್ಸ್ಟ್ IPL 2027? ಇಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟ್ರಿ. ಈ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದ್ದೇವೆ ರಿಂಕು ಸಿಂಗ್ ಅಂತೇಳಿ. ಬಟ್ ರಿಂಕು ಸಿಂಗ್ ಅವರಿಗೆ ಕ್ಯಾಪ್ಟನ್ಸಿ ಕೊಡೋದು ಬೆಸ್ಟಾ? ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾರೆ. ನನಗೆ ಯಾಕೋ ಒಂದು ಬೆಸ್ಟ್ ನಿರ್ಧಾರ ಅಂತ ಕಾಣ್ತದೆ. ಬಟ್ ನನ್ನ ಪ್ರಕಾರ ಒಂದು ಮಿನಿ ಆಕ್ಷನ್ ಅಲ್ಲಿ ಒಂದು ಒಳ್ಳೆ ಪ್ಲೇಯರ್ಗೆ ಪಿಕ್ ಮಾಡಿದ್ರೆ ಬೆಸ್ಟ್, ಅಥವಾ ಟ್ರೇಡ್ ಮಾಡಿದ್ರೆ ಸಾಕಷ್ಟು ಆಪ್ಷನ್ಸ್ ಅವೈಲೇಬಲ್ ಇದಾವೆ. ಹಾರ್ದಿಕ್ ಪಾಂಡ್ಯ ಅವರು ಅವೈಲೇಬಲ್ ಇದ್ದಾರೆ. ಬಟ್ ಚೆನ್ನಾಗಿ ಮಾಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಬಟ್ ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಡಿಮ್ಯಾಂಡ್ ಮಾಡಿ ನೀವು. ಆದ್ರೆ ಇಲ್ಲಿ KKR ಟೀಮ್ ಅಲ್ಲಿ ಕ್ಯಾಪ್ಟನ್ಸ್ ಇರುವಂತ ಮೆಟೀರಿಯಲ್ ಪ್ಲೇಯರ್ಸ್ ಯಾರು ಇಲ್ಲ ನನ್ನ ಪ್ರಕಾರ ಅಟ್ ದಿ ಮೂಮೆಂಟ್. ರಿಂಕು ಸಿಂಗ್ ನಾಟ್ ವರ್ತ್. ಯಾರಾದ್ರೂ ಹೊಸ ಪ್ಲೇಯರ್ಗೆ ಕೊಟ್ಟರೆ ಬೆಸ್ಟ್, ಹೊಸ ಒಂದು ಕ್ಯಾಮ್ರನ್ ಗ್ರೀನ್ಗೆ ಕೊಟ್ಟರೆ ಬೆಸ್ಟ್ ಆಗುತ್ತೆ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಅವರ ಪರ್ಫಾರ್ಮೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಕ್ಯಾಪ್ಟನ್ ಆಗಿ ಟೀಮನ್ನು ಲೀಡ್ ಮಾಡಬೇಕು ಮತ್ತು ಬ್ಯಾಟಿಂಗ್ ಕೂಡ ಆಸ್ ಎ ಲೀಡ್ ಆಗಿ ಪರ್ಫಾರ್ಮೆನ್ಸ್ ಕೊಡಬೇಕು. ಬಹಳ ಕಷ್ಟ KKR ಟೀಮ್ಗೆ ಯಾರಾಗ್ತಾರೆ ಕ್ಯಾಪ್ಟನ್ಸಿ ಪಿಕ್ ಮಾಡೋದು ಬಹಳ ಕಷ್ಟ. ಬಟ್ ನನ್ನ ಪ್ರಕಾರ ಒಂದು ಆಲ್ಔಟ್ಗೆ ಹೋಗಿ, ಹಾರ್ದಿಕ್ ಪಾಂಡ್ಯಗೆ ಆಲ್ಔಟ್ಗೆ ಹೋಗಿ ಸ್ಟಿಲ್ ದೇರ್ ಇಸ್ ಎ ಪಾಸಿಬಿಲಿಟಿ. ಬಟ್ ಏನಾದ್ರು ಹಾರ್ದಿಕ್ ಪಾಂಡ್ಯ ನಾನು ಬರೋಕ್ಕಾಗಲ್ಲಪ್ಪ, ನಾನು ಚೆನ್ನಾಗಿ ಹೋಗ್ಲೇಬೇಕಾದ್ರೆ ಅಂದ್ರೆ ಅಲ್ಲಿ ಏನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಆಕ್ಚುಲಿ ಮುಂಬೈಗೆ ಬೇಕಾಗಿರೋದಲ್ಲ, ಇಲ್ಲಿ ಆಕ್ಚುಲಿ ಬೇಕಾಗಿರೋದು ಹಾರ್ದಿಕ್ ಪಾಂಡ್ಯಗೆ ಬೇಕು, ಚೆನ್ನೈ ಸೂಪರ್ ಕಿಂಗ್ಸ್. ಆ ಒಂದು ರೀಸನ್ ಮೇಲೆ ಈಗ ಮುಂಬೈ ಇಂಡಿಯನ್ಸ್ ಬೇಕದಿಲ್ಲ ಅಂತ ಟ್ರೇಡ್ ಮಾಡ್ತಿದ್ದಾರೆ ಚೆನ್ನೈಗೆ. ಒನ್ಸ್ ಏನಾದ್ರು ಹಾರ್ದಿಕ್ ಪಾಂಡ್ಯ ಇಲ್ಲಪ್ಪ ನಾನು ಯಾವ ಟೀಮ್ಗೆ ಬೇಕಾದ್ರೆ ಹೋಗ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಆ ಒಂದು ಟ್ರೇಡ್ ಕ್ಯಾನ್ಸಲ್ ಆಗ್ತೈತೆ. ಬಟ್ ಖುದ್ದಾಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ನಾನು ಚೆನ್ನಾಗಿ ಹೋಗ್ಬೇಕಂದಾಗ ಮ್ಯಾನೇಜ್ಮೆಂಟ್ ಏನ್ ಮಾಡಕ್ ಬರಲ್ಲ. ಏನಂದ್ರೆ ನೀವು KKRಗೆ ಯಾರಾಗಬೇಕು ಹೊಸ ಕ್ಯಾಪ್ಟನ್? ಆ ಪ್ಲೇಯರ್ಸ್ ಕಮೆಂಟ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ಪ್ಲೇಯರ್ ಹೆಸರನ್ನು ಹೇಳ್ತೀರ ಅಂತೇಳಿ ದಯವಾಗಿ ಕಮೆಂಟ್ಸ್ ಮಾಡಿ ನೋಡಮ್ಮ ಅಷ್ಟೇ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.